ಹಲೋ ಗೆಳೆಯರೇ, ಓದು ಕೇಳು ಕನ್ನಡ ಆಡಿಯೋ ಬುಕ್ ಚಾನಲ್ಗೆ ಸ್ವಾಗತ. ಇಂದು ಒಂದು ರಿಯಲ್ ಲೈಫ್ ಸ್ಟೋರಿ, ಒಬ್ಬ ನಿಜವಾದ ನಾಯಕನ ಕುರಿತು ಒಂದು ಆಡಿಯೋ ಬುಕ್. ನಿಜವಾದ ನಾಯಕರು ತಮ್ಮ ಬಗ್ಗೆ ಜಾಹೀರಾತು ಮಾಡಿಕೊಳ್ಳುವುದಿಲ್ಲ, ಅವರು ಮಾಡುವ ಕೆಲಸವೇ ಅವರ ಪರಿಚಯ. ಅಂತ ನಿಜವಾದ ನಾಯಕ ಚಿರಂಜೀವಿ ಸಿಂಗ್. ಕರ್ನಾಟಕದ ಹೆಮ್ಮೆಯ IAS ಅಧಿಕಾರಿ ಚಿರಂಜೀವಿ ಸಿಂಗ್. ಮಧ್ಯಮ ವರ್ಗದ ಕುಟುಂಬದಲ್ಲಿ ಹುಟ್ಟಿ ಬೆಳೆದ ಚಿರಂಜೀವಿ ಸಿಂಗ್ ಅವರಿಗೊಂದು ಕನಸು, ಗೌರ್ಮೆಂಟ್ ನೌಕರಿ ಸೇರಿ ಜನರಿಗಾಗಿ ಕೆಲಸ ಮಾಡಬೇಕು, IAS ಪರೀಕ್ಷೆ ಪಾಸ್ ಆಗಬೇಕು. ಇತರೆ ಅಧಿಕಾರಿಗಳು ಕೋಚಿಂಗ್ ಸೆಂಟರ್, ಗೈಡೆನ್ಸ್ ಫೆಸಿಲಿಟಿನೊಂದಿಗೆ ಓದುತ್ತಿದ್ದರೆ ಚಿರಂಜೀವಿ ಸಿಂಗ್ ಸಿಂಪಲ್ ಹಾಸ್ಟೆಲ್ ರೂಮ್ನಲ್ಲಿ ಓದಿ IAS ಅಧಿಕಾರಿಯಾದರು. ಕೆಲಸ, ಓದು, ಸರ್ವಿಸ್ ಮನೋಭಾವದೊಂದಿಗೆ ಪ್ರಿಪೇರ್ ಆಗುತ್ತಿದ್ದರು. ಅವರು ಟ್ರಸ್ಟ್ ಮಾಡಿದ್ದು ಒಂದೇ ವಿಷಯದಲ್ಲಿ, ಪ್ಯೂರ್ ಹಾರ್ಡ್ ವರ್ಕ್. ಅವರು IAS ಅಧಿಕಾರಿಯಾದರು, IAS ಪಾಸ್ ಆದರು ಮತ್ತು ಕರ್ನಾಟಕಕ್ಕೆ ಬಂದಾಗ ಜನರು ಒಂದು ಅರ್ಥ ಮಾಡಿಕೊಂಡರು, ಇದು ಅಧಿಕಾರಿಗೆ ಬಂದ ಅಧಿಕಾರವಲ್ಲ, ಅಧಿಕಾರಕ್ಕೆ ಬಂದ ಒಬ್ಬ ಮಾನವ. ಕಲೆಕ್ಟರ್ ಆಗಿದ್ದಾಗ ರೋಡ್ಸ್, ವಾಟರ್, ವಿಲೇಜ್, ಸ್ಕೂಲ್ಸ್ ಎಲ್ಲ ಸ್ಥಳಗಳಲ್ಲಿ ಅವರು ಪರ್ಸನಲ್ ಹೋಗಿ ಪರಿಶೀಲಿಸುತ್ತಿದ್ದರು. ಫೈಲ್ಸ್ ಮೇಲೆ ಮಾಡೋ ಸಹಿ ಮುಖ್ಯವಲ್ಲ, ಜನರ ಜೀವನದಲ್ಲಿ ಮಾಡೋ ಬದಲಾವಣೆ ಮುಖ್ಯ ಎಂದು ಅವರು ನಂಬುತ್ತಿದ್ದರು. ಜನರು ಅವರಿಗೆ ಹಾಕಿದ ಹೆಸರು ಪೀಪಲ್ಸ್ ಆಫೀಸರ್, ಏಕೆಂದರೆ ಅವರು ಪವರ್ ಅನ್ನು ಶೋ ಮಾಡಲಿಲ್ಲ, ಅವರು ಪವರ್ ಅನ್ನು ಸರ್ವ್ ಮಾಡಿದರು. ಒಂದು ದಿನ ಅವರ ಕಲೀಗ್ಸ್ ಅವರಿಗೆ ಕೇಳಿದರು, ಸರ್, ಯು ವರ್ಕ್ ಫಾರ್ 16 hours ಎ ಡೇ, ಡೋಂಟ್ ಯು ಗೆಟ್ ಟಯರ್ಡ್? ಅದಕ್ಕೆ ಅವರು ನಗುತ್ತಾ ಹೇಳಿದರು, ವೆನ್ ದ ಪರ್ಪಸ್ ಇಸ್ ಬಿಗ್, ಟಯರ್ಡ್ನೆಸ್ ಬಿಕಮ್ ಸ್ಮಾಲ್. ಅವರ ಕಾಲದಲ್ಲಿ ಸ್ಕೂಲ್ ಎನ್ರೋಲ್ಮೆಂಟ್ ಹೆಚ್ಚಿತ್ತು, ವಿಲೇಜಸ್ಗೆ ಡ್ರಿಂಕಿಂಗ್ ವಾಟರ್ ಪ್ರಾಜೆಕ್ಟ್ ಆರಂಭವಾಯಿತು, ಬಡ ಜನಗಳಿಗೆ ಟ್ರಾನ್ಸ್ಪರೆನ್ಸಿ ಪ್ರೋಗ್ರಾಮ್ಸ್ಗಳು ಬಂದವು, ಆರ್ಟ್ಸ್ ಮತ್ತು ಕಲ್ಚರ್ಗೆ ಹೊಸ ಜೀವ ಕೊಟ್ಟರು. ಅಧಿಕಾರದಲ್ಲಿದ್ದರೂ ಕರಪ್ಷನ್ ಎಂಬ ಪದ ಅವರನ್ನು ಸ್ಪರ್ಶಿಸಲೇ ಇಲ್ಲ. ಆನೆಸ್ಟಿ, ಸಿಂಪ್ಲಿಸಿಟಿ, ಕಂಪ್ಯಾಷನ್ ಇವುಗಳೇ ಅವರ ಐಡೆಂಟಿಟಿ. ಚಿರಂಜೀವಿ ಸಿಂಗ್ ನಮಗೆ ಕಲಿಸುವ ಪಾಠ, ಹುದ್ದೆ ದೊಡ್ಡದಿರೋದ್ರಿಂದ ನೀವು ಗ್ರೇಟ್ ಆಗುವುದಿಲ್ಲ, ನಿಮ್ಮ ಕ್ಯಾರೆಕ್ಟರ್ ನಿಮ್ಮನ್ನು ಗ್ರೇಟ್ ಮಾಡುತ್ತದೆ. ಲೀಡರ್ಶಿಪ್ ಎಂದರೆ ಆದೇಶ ಕೊಡುವುದಲ್ಲ, ಜನರ ಸಮಸ್ಯೆ ಕೇಳಿ ಪರಿಹಾರ ಕೊಡುವುದು. ಸಕ್ಸಸ್ ಅಂದರೆ ಟೈಟಲ್ ಅಲ್ಲ, ಸೊಸೈಟಿಗೆ ಮಾಡಿದ ಸೇವೆ. ನೆನಪಿಡಿ, ರಿಯಲ್ ಹೀರೋಸ್ ನಾಟ್ ಆಲ್ವೇಸ್ ಇನ್ ಮೂವೀಸ್, ಸಮ್ live among us, silently create change, just like Chiranjeevi Singh.